ಹಲೋ ನಮಸ್ಕಾರ, ನಾನು ನಿಮ್ಮ ಸವಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾವಿವತ್ತು ಬೆಳಗ್ಗೆನೇ ಎದ್ಬಿಟ್ಟು ನಂಜಪ್ಪ ಸರ್ಕಲ್ ಗೌಡ್ರ ಮನೆ ಹೋಟ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಕಾಲು ಸೂಪ್ ಕುಡಿದು ಆಮೇಲಿಂದ ಸ್ವಲ್ಪ ಹೊತ್ತು ವಾಕ್ ಮಾಡಿ ಮನೆಗೆ ಬಂದ್ವಿ. ಮನೆಗೆ ಬಂದಾದ್ಮೇಲಿಂದ ಇನ್ನು ತಿಂಡಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಇದ್ವಿ. ಅಷ್ಟರಲ್ಲಿ ಸಾಂಬಾರೇ ಮಾಡಿಬಿಡೋಣ ಅಂತ ಒಂದೇ ಸರಿ ರೆಡಿ ಮಾಡ್ತಿದ್ವಿ. ಏನೇನು ಅಂದರೆ ಎಗ್ ಸಾಂಬಾರು ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಇನ್ನು ನಮ್ಮ ಮನೆಯವರು ಕೂಡ ಹೆಲ್ಪ್ ಮಾಡ್ತಾಯಿದ್ರು. ಪವರ್ ಇಲ್ದಿದ್ದ ಕಾರಣ ನಾವು ಎಗ್ ಸಾಂಬಾರು ಮಾಡೋದು ನಿಲ್ಲಿಸ್ಬಿಟ್ಟು ಎಗ್ ರೈಸ್ ಮಾಡಿದ್ವಿ, ಬೇಗ ಆಗುತ್ತೆ ಅಂತ. ಇನ್ನು ಎಗ್ ರೈಸ್ ಮಾಡಿಬಿಟ್ಟು ಎಲ್ಲರಿಗೂ ಕೊಟ್ಟೆ. ಎಗ್ ರೈಸ್ ತಿಂದರು. ಎಗ್ ರೈಸ್ ತಿಂದಾದ್ಮೇಲಿಂದ ಇವತ್ತೊಂದು ವಿಚಾರ ನಡೀತು. ಏನಂತ ಅಂದರೆ ಖುಷಿ ವಿಷಯನೇ, ಅದನ್ನು ನಾನು ಲಾಸ್ಟಲ್ಲಿ ಹೇಳ್ತೀನಿ ಏನಾಯಿತು ಅಂತ. ಸಖತ್ತು ಖುಷಿ ಅನಿಸ್ತು ನನಗೆ. ಇನ್ನು ಎಗ್ ರೈಸ್ ಎಲ್ಲ ಮಾಡಿ ತಿಂದು ನಾವಿನ್ನು ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡ್ಕೊತಿದ್ವಿ. ಏನು ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಹುಳ್ಳಿಕಾಳಿದೆ, ಮೊಳಕೆ ಹುಳ್ಳಿಕಾಳು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಸ್ವಲ್ಪ ನನಗೆ ಮಸಾಲೆ ಎಲ್ಲ ಹಾಕ್ಕೊಡೋಕೆ ಹೆಲ್ಪ್ ಮಾಡ್ತಿದ್ರು. ನಾನು ಎಗ್ ರೆಸಿಪಿಗೆ ಏನು ರೆಡಿ ಮಾಡಿದ್ನಲ್ವ ಅದೇ ಮಸಾಲೆನೇ ಎಲ್ಲ ರುಬ್ಕೊಂಬಿಟ್ಟು ಇನ್ನು ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ಕೊಂಡೆ. ಸಾಂಬಾರಿಗೆಲ್ಲ ರೆಡಿ ಆಯಿತು. ಅವರು ಕೂಡ ಮಸಾಲೆ ಆಡಿಕೊಟ್ರು. ನಾನು ಇಲ್ಲಿ ಒಗ್ಗರಣೆ ಮಾಡಿಬಿಟ್ಟು ಕಾಳೆಲ್ಲ ಬೇಯಿಸ್ಕೊಂಡೆ. ಇನ್ನು ಇದನ್ನು ಹಾಕ್ಬಿಟ್ಟು ಒಂದೆರಡು ವಿಷಲ್ ಬರ್ಸಿದ್ರೆ ಹುಳ್ಳಿಕಾಳು ಸಾಂಬಾರು ಮುಗೀತು. ಇದು ನಮ್ಮ ಪಾವಗಡ ಸ್ಪೆಷಲ್ಲು. ನಮ್ಮ ಕಡೆ ಹಿಂಗೆ ಮಾಡ್ತೀವಿ, ಇವ್ರು ಬೇರೆ ಥರ ಮಾಡ್ತಾರೆ. ನಮ್ಮ ಮನೆಯವರು ಊರ ಸೈಡೆಲ್ಲ. ನಮ್ಮ ಪಾವಗಡ ಸೈಡ್ ಯಾವ ಥರ ಮಾಡ್ತಾರೋ ಆ ಥರ ಮಾಡಿದ್ದೆ. ಸಖತ್ತಾಗಿತ್ತು ಮಾತ್ರ. ಇನ್ನು ಆಮೇಲಿಂದ ನಾನು ಯಾವ ಥರ ಇನ್ನು ಹರಡ್ಕೊತಾ ಇರ್ತೀನಿ ಎಲ್ಲದೂ ಕೂಡ. ಅಡುಗೆ ಆದಂಗೆ ಅವ್ರು ಎತ್ತಿಡ್ತಿರ್ತಾರೆ ನಮ್ಮ ಮನೆಯವರು. ಎಲ್ಲ ಎತ್ತಿಟ್ಟು ನಾನಿನ್ನು ಸಾಂಬಾರು ರೆಡಿ ಮಾಡಿಬಿಟ್ಟು ಅವರಿಗೆ ವೀಡಿಯೋ ಮಾಡೋಕ್ಕೆ ಹೇಳ್ತಿದ್ದೆ. ಅಷ್ಟು ಬೇಗ ಅವರು ವೀಡಿಯೋದೆಲ್ಲ ತಲೆ ಕೆಡ್ಸ್ಕೊಳಲ್ಲ. ಅಡುಗೆ ಮಾಡಿ ಸಾಕು ಅಂತಾರೆ. ನಾನು ಇರಲಿ ವೀಡಿಯೋ ಮಾಡೋಣ ಅಂತ ಮಾಡ್ತಿದ್ದೆ. ಮಾಡಿ ಮುಗಿಸಿ ಇನ್ನು 2 ವಿಷಲ್ ಬರ್ಸೋಣ ಅಂತ ಇಡ್ತಿದ್ದೆ. ಇವತ್ತೇನಾಯಿತು ಅಂತಂದರೆ ಒಂದು ಅಂಗಡಿಗೆ ಹೋಗಿದ್ವಿ, ಆರ್ಟ್ ಸ್ಟಾರಿಗೆ. ಆ ಅಂಗಡೀಲಿ ಒಂದು ಗುಡ್ ನ್ಯೂಸ್ ನನಗೆ. ನಿಮ್ಗೆ ಹೆಂಗಂತ ಗೊತ್ತಿಲ್ಲ, ತುಂಬ ಖುಷಿ ಆಯಿತು. ಯೂಟ್ಯೂಬ್ ಚಾನಲ್ ಇದೆಯಾ ಅಂತ ಕೇಳಿದರು ನನಗೆ. ಇದೆ ಅಂತ ಹೇಳಿದೆ. ಆಯಿತು ಮೇಡಮ್, ಒಂದಿನ ನಾವು ಪ್ರಮೋಷನ್ ಮಾಡೋಕ್ಕೆ ಕರಿತೀನಿ ನಿಮ್ಮನ್ನ ಅಂತ ಹೇಳಿದ್ರು. ಪ್ರಮೋಷನ್ ವೀಡಿಯೋಗೆ ನಂಗೆ ಫಸ್ಟ್ ಪ್ರಮೋಷನ್ ಬಂತು. ಸಖತ್ ಖುಷಿ ಆಯಿತು ಇವತ್ತು. ಇನ್ನು ಆಮೇಲಿಂದ ನಾನು ಪಾಲಕ್ ರೈಸ್ ಸಾಂಬಾರು ಆಯಿತು. ಸಾಂಬಾರು ಆದಮೇಲೆ ಇನ್ನು ಪಾಲಕ್ ಸೊಪ್ಪು ತೊಳೆದು ಮುಂಚೆನೇ ಎತ್ತಿಟ್ಕೊಂಡೆ ನಾಳೆಗೆ ಅಂತ. ವೀಕಲ್ಲಿ ಒಂದು ಸ್ವಲ್ಪ ಏನೇನು ಬೇಕಂತ ರೆಡಿ ಮಾಡ್ಕೊಂಡ್ರೆ ಭಾನುವಾರ ಸ್ವಲ್ಪ ಈಸಿ ಆಗ್ತದೆ ನನಗೆ. ಮಂಡೇ ಬೇಗ ಆಗೋಲ್ಲ ಅಂತ ಸೊಪ್ಪೆಲ್ಲ ತೊಳೆದು ಇಟ್ಟಿದ್ದೆ ಬಿಸಿ ಮಾಡಿ. ಇನ್ನು ಅದೆಲ್ಲ ಬಿಸಿ ಆದಮೇಲಿಂದ ಸ್ವಲ್ಪ ನಾನು ಪ್ಯೂರಿ ಮಾಡಿ ಇಟ್ಕೊತೀನಿ. ಅತ್ತೆಗೆ ಡಯಾಲಿಸಿಸು, ಆದರೂ ಏನೋ ಒಂದು ಕೆಲಸ ಮಾಡಿಕೊಡ್ತಿರ್ತಾರೆ, ಸುಮ್ಮನೆ ಇರಲ್ಲ. ಅವ್ರು ಸೊಪ್ಪು ಸೋಸ್ಕೊಡ್ತಿದ್ರು ನಂಗೆ ಸ್ವಲ್ಪ. ಅದೆಲ್ಲ ಮುಗೀತು. ಇನ್ನು ನಾವು ಅನ್ನ ಸಾಂಬಾರು ತಿಂದುಬಿಟ್ಟು ಮೊಳಕೆ ಸಾಂಬಾರು ಆಯಿತು. ಅನ್ನ ಸಾಂಬಾರು ತಿಂದ್ವಿ. ಅಷ್ಟೊತ್ತಿಗೆ ಸೊಪ್ಪು ಬೆಂದಿತ್ತು. ಅದನ್ನು ಮಿಕ್ಸಿ ಮಾಡಿ ಎತ್ತಿಟ್ಕೊಂಡ್ವಿ. ಒಂದು ಬಾಕ್ಸಿಗೆ ಹಾಕಿ ಇಟ್ಕೊಂಬಿಡ್ತೀನಿ. ಪಾಲಕ್ ರೈಸ್ ಆದರೂ ಮಾಡ್ಕೊಬೋದು, ಇಲ್ಲ ಪಾಲಕ್ ಪನ್ನೀರ್ ಮಾಡ್ಕೊಬೋದು, ಇಲ್ಲಾಂದರೆ ಚಿಕನ್ ಗ್ರೇವಿ ಮಾಡ್ಕೊಬೋದು, ಯಾವುದಕ್ಕಾದರೂ ನಡೆಯುತ್ತೆ. ಹಾಗಾಗಿ ಮುಂಚೆನೇ ಮಾಡಿ ಎತ್ತಿಟ್ಕೊಂಬಿಡ್ತೀನಿ. ನೋಡಿ, ನಮ್ಮ ಮನೆಯವ್ರು ನನಗೆ ಸಖತ್ ಹೆಲ್ಪ್ ಮಾಡ್ತಾರೆ. ಎಲ್ಲ ಬಾಕ್ಸಿಗೆ ಹಾಕಿ ರೆಡಿ ಮಾಡಿ ಇಟ್ಟಿದ್ದಾರೆ. ಹೇಳ್ತಿದ್ದಾರೆ ಕೂಡ ಏನೇನು ಮಾಡ್ಬೋದು ಅಂತ. ನಾನು ಹೇಳ್ತೀನಿ ವ್ಯೂವರ್ಸಿಗೆ ಹೆಂಗೆ ಯೂಸ್ ಮಾಡಬೇಕು ಅಂತ ಹೇಳ್ತಿದ್ರು. ಆದರೆ ವಾಯ್ಸ್ ಓವರ್ ಕೊಡಬೇಕಾದ್ರೆ ಸರಿಯಾಗಿ ಕೊಡಲಿಲ್ಲ. ಅದಕ್ಕೆ ನೀನೇ ವಾಯ್ಸ್ ಓವರ್ ಕೊಡು ಆಮೇಲೆ ಅಂತ ಹೇಳ್ತಿದ್ರು. ಸರಿ ಅಂತ ಹೇಳ್ಬಿಟ್ಟು ಇನ್ನು ನಾನು ವಾಯ್ಸ್ ಓವರ್ ಕೊಡ್ಕೊತೀನಿ ಬಿಡು, ಏನು ಪರವಾಗಿಲ್ಲ ಅಂತ ಹೇಳಿದೆ. ಇನ್ನೆಲ್ಲ ರೆಡಿ ಆಯಿತು. ಅದನ್ನೆಲ್ಲ ರೆಡಿ ಮಾಡಿರೋದನ್ನು ಹೇಳ್ತಿದ್ರು, ಯಾವ ಥರ ಏನೇನು ಮಾಡಬೇಕು ಅಂತ. 3-4 ಥರ ಯೂಸ್ ಮಾಡ್ಕೊಬೋದು. ಚಿಕನ್ ಗ್ರೇವಿಗೆ ಯೂಸ್ ಮಾಡ್ಬೋದು, ಮತ್ತು ಆಮೇಲೆ ಪಾಲಕ್ ರೈಸಿಗೆ ಯೂಸ್ ಮಾಡ್ಬೋದು, ಮತ್ತು ಆಮೇಲಿಂದ ಪಾಲಕ್ ಪನ್ನೀರ್ ಕೂಡ ಮಾಡ್ಕೊಬೋದು, ಇಲ್ಲ ಪಾಲಕ್ ಗೊಜ್ಜು ಥರ ಮಾಡ್ಕೊಂಡು ಅನ್ನದ ಜೊತೆ ಕಲ್ಸ್ಕೊಂಡು ಬೇಕಾದ್ರೂ ತಿನ್ಬೋದು ಅಂತ ಹೇಳ್ತಿದ್ರು. ಅದೆಲ್ಲ ಆಯಿತು. ಮತ್ತು ಇನ್ನು ಬ್ಯಾಲ್ದಣ್ಣು ತಂದಿದ್ವಿ, ಗೊರವನಹಳ್ಳಿಗೆ ಹೋಗಿದ್ವಿ. ಅಲ್ಲಿ ನಮಗೆಲ್ಲ ಮುಂಚೆ ಹಳ್ಳೀಲಿದ್ದಾಗ ಈಸಿಯಾಗಿ ಸಿಗ್ತಿತ್ತು. ಈಗೆಲ್ಲ ಸಿಗೋಲ್ಲ ಬೆಂಗಳೂರಲ್ಲಿರೋದ್ರಿಂದ. ಅದರಿಂದ ಇನ್ನು ಅಲ್ಲಿ ಹೋಗಿದ್ವಲ್ಲ, ಫ್ರೆಶ್ಶಾಗಿ ಸಿಕ್ತು ಅಂತ ತಂದಿದ್ವಿ. ಆಲೇ ಒನ್ ಟೈಮ್ ಮಾಡಿದ್ವಿ. ನಿಮಗೂ ಕೂಡ ಹೆಂಗೆ ಮಾಡೋದಂತ ತೋರಿಸೋಣ ಅಂತ ನಮ್ಮ ಮನೆಯವರು ಅಂದರು. ಸರಿ ಅಂತ ಹೇಳ್ಬಿಟ್ಟು ಮಾಡಿದ್ವಿ. ಅದನ್ನೆಲ್ಲ ಚೆನ್ನಾಗಿಲ್ದಿರೋ ಹಣ್ಣೆಲ್ಲ ತೆಗೆದಾಕ್ಬಿಟ್ಟು ಚೆನ್ನಾಗಿರೋದನ್ನು ಮಾತ್ರ ತಗೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು, ಏಲಕ್ಕಿ ಬೇಕಂದರೆ ಏಲಕ್ಕಿ ಹಾಕೊಬೋದು, ಹಾಕಿ ಮಿಕ್ಸಿ ಆಡಿದ್ವಿ. ಮಿಕ್ಸಿ ಆಡಿದ್ಮೇಲೆ ಮಾತ್ರ ಟೇಸ್ಟ್ ಸಕ್ಕತ್ತಾಗಿರ್ತದೆ. ಎಲ್ಲರ ಚೈಲ್ಡ್ಹುಡ್ಡಲ್ಲಿ ಇದೊಂದು ನೆನಪು. ಫ್ರೀಯಾಗಿ ಸಿಗ್ತಿತ್ತು ಅವಾಗೆಲ್ಲ. ಇವಾಗೆಲ್ಲ ಫ್ರೀಯಾಗಿ ಸಿಗೋಲ್ಲ, ದುಡ್ಡು ಕೊಟ್ಟು ತರಬೇಕಾಗ್ತದೆ. ನಮಗಂತೂ ಹಳ್ಳಿ ಸೈಡ್ ಸಖತ್ ಫ್ರೀಯಾಗಿ ಸಿಗ್ತಿದ್ವು ಇವೆಲ್ಲ. ಇವಾಗ ಅವೆಲ್ಲ ಇಲ್ಲ. ಬ್ಯಾಂಗ್ಳೂರಲ್ಲಿ ಎಲ್ಲವುದು ಬೈ ಮಾಡಲೇಬೇಕು. ಅದನ್ನೆಲ್ಲ ಎತ್ಕೊಂಡು ಬಂದು ತಗೊಂಬಂದು ಅಲ್ಲೇ ಒಂದು 15 ಡೇಸ್ ಆಯಿತು. ಒಂದು 4-5 ಹಣ್ಣು ಮಾಡಿದ್ವಿ ಈ ಥರ ರೆಸಿಪಿನ. ಮತ್ತು ಇನ್ನೊಂದು 2-3 ಇದ್ವು, ಅದನ್ನು ಕೂಡ ರೆಡಿ ಮಾಡಿದ್ವಿ. ನೋಡಿ ಏನು ಸಕ್ಕತ್ತಾಗಿ ಮಾಡಿದ್ದೀನಿ ಅಂತ ಅವ್ರನ್ನವ್ರು ಹೊಗಳ್ಕೊಂತಿದ್ರು. ಮತ್ತು ಅದೆಲ್ಲ ಆದಮೇಲೆ ಇನ್ನು ಸ್ವಲ್ಪ ನುಣ್ಣಗಿದ್ರೆ ಚೆನ್ನಾಗಿರುತ್ತೆ ಅಂತ ಇನ್ನೊಂದು ಸರಿ ಮಿಕ್ಸಿ ಮಾಡಿ ಹಾಕಿದ್ರು. ನೋಡಿ, ಒಂದಿನ ಪೂರ್ತಿ ಜೊತೆಲೇ ಇದ್ದು ಏನೋ ಒಂದು ಹೆಲ್ಪ್ ಮಾಡ್ತಿದ್ರೆ ನಮಗೂ ಕೂಡ ಖುಷಿ ಆಗ್ತದೆ. ಎಲ್ಲರೂ ಅಷ್ಟೇ. ಗಂಡು ಮಕ್ಳಿಗೆ ತುಂಬ ಜನಕ್ಕೆ ಈಗೋ ನಾನು ಯಾಕೆ ಅಡುಗೆ ಮನೆ ಕೆಲಸ ಮಾಡಬೇಕು ಹಂಗೆ ಹಿಂಗೆ. ನಮ್ಮ ಮನೆಯವ್ರು ಹಂಗಿಲ್ಲ, ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ಎಲ್ಲದೂ ಕೂಡ. ಇನ್ನು ನಮ್ಮ ಮನೆ ಮುಂದೆ ಒಂದು ಲೀಚಿ ಟ್ರೀ ಇದೆ. ಅಲ್ಲಿ 1-2 ಲೀಚಿ ಹಣ್ಣು ಕಿತ್ಕೊಟ್ರು.
ಅದು ತುಂಬ ಕಾಸ್ಟ್ಲಿ ಇವೆಲ್ಲ ಹಣ್ಗಳು. ಏನೋ ನೋಡಿ BBMP ಅವ್ರು ನಮ್ಮ ಮನೆ ಮುಂದೆ ಹಾಕಿದ್ದಾರೆ ಗಿಡ. ಅದು ಇನ್ನು ಶಂಖಪುಷ್ಪ ಸಿಕ್ಕಿತ್ತು ಸ್ವಲ್ಪ, ಅವನು ಸ್ವಲ್ಪ ಡ್ರೈ ಮಾಡಿಟ್ಟೆ, ಯಾವಾಗಾದರೂ ಟೀ ಮಾಡ್ಕೊಬೋದು ಅಂತ. ಇನ್ನು ನಾವು ಹೊಟ್ಟಿದ್ದು ಮತ್ತಿಕೇರಿಲ್ಲೋ ಆರ್ಟ್ ಸ್ಟಾರಿಗೆ ಹೋಗಿದ್ವಿ. ಸ್ವಲ್ಪ ನಮ್ಮದು ವಾಷಿಂಗ್ ಮಿಷನ್ನು ರಿಪೇರಿ ಇತ್ತು, ಸರ್ವಿಸ್ ಕೊಟ್ಬರೋಣ ಅಂತ ಹೋಗಿದ್ವಿ. ಅಲ್ಲಿ ಹೋಗಿದ್ದಾಗ ನಾನು ಹಂಗೆ ವೀಡಿಯೋ ಮಾಡ್ಕೊತಿದ್ದೆ. ಅವರು ಕೇಳಿದ್ರು, ಯೂಟ್ಯೂಬ್ ಚಾನಲ್ ಇದೆಯಾ, ಹೆಂಗೆ ಇನ್ಸ್ಟಾಗ್ರಾಮ್ ಇದೆಯಾ ಅಂತೆಲ್ಲ ಕೇಳ್ತಿತ್ತು ಅಣ್ಣ. ನಾನು ಹೌದು ಇದೆ ಅಣ್ಣ ಅಂತ ಅಂದೆ. ನಾನು ಇನ್ನೂ ಐಟಮ್ಸ್ ಇವತ್ತು ಬಂದಿದೆ, ಜೋಡಿಸ್ಬೇಕು ಎಲ್ಲ ಅಂತ ಹೇಳ್ತಿದ್ರು. ನಾನು ಜೋಡಿಸಿದ ಮೇಲೆ ನಿಮಗೆ ಒಂದು ಪ್ರಮೋಷನ್ ವೀಡಿಯೋ ಕೊಡ್ತೀನಿ, ಬಂದು ಪ್ರಮೋಷನ್ ಮಾಡಿಕೊಡಿ ಅಂತ ಹೇಳಿದ್ರು. ನಂಗೆ ಸಖತ್ ಖುಷಿ ಆಯಿತು. ನನ್ನ ಫಸ್ಟ್ ಪ್ರಮೋಷನ್ನು. ಎಷ್ಟಾದರೂ ಬರಲಿ ಅಮೌಂಟ್ ಅಂತ ಲೆಕ್ಕ ಇಲ್ಲ, ಬಟ್ ಪ್ರಮೋಷನ್ನು ಮಾಡಿ ಅಂತ ಕೇಳಿದ್ರಲ್ವ, ನನ್ನ ಯೂಟ್ಯೂಬ್ ಚಾನಲ್ ಇದೆ ಅಂತೆಲ್ಲ ಕೇಳಿ ಅದು ಖುಷಿ ಅನ್ನಿಸ್ತು. ಇನ್ನು ನಾವಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಆರ್ಟ್ ಸ್ಟಾರ್ ಅಂಗಡೀಲಿ ಎಲ್ಲ ಸಿಗುತ್ತೆ ಕಣ್ರಿ, ಏನೇನು ಬೇಕೋ ಎಲ್ಲ ಸಿಗುತ್ತೆ. ಬೇರೆ ಅಂಗಡಿಗಳಿಗಿಂತ ಕಡಿಮೆ ಇರುತ್ತೆ ಮತ್ತು ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ನಾವು ಒಂದು 3-4 ಇಯರ್ಸ್ ಆಯಿತು ಅದು ಆರ್ಟ್ ಸ್ಟಾರ್ ವಾಷಿಂಗ್ ಮಿಷಿನ್ ತಗೊಂಡು. ತುಂಬ ಚೆನ್ನಾಗಿ ವರ್ಕ್ ಆಯಿತು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿ.